ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳುಬಾಗಿಲು ನಗರದಲ್ಲಿ ತುಂಬಾ ವೇಗವಾಗಿ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಈ ಒಂದು ಶಾಲೆಯಲ್ಲಿ ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಬಂದೆ. ಆದ್ರೆ ಈ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ಎಕ್ಸಿಬಿಷನ್ ಅನ್ನ ವಿದ್ಯಾರ್ಥಿಗಳು ಅಳವಡಿಸಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ನನಗೆ ತುಂಬಾ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಆ ಒಂದು ವಿಚಾರಕ್ಕೆ ಬಂದಾಗ ಬಡತನದಿಂದ ಹೊರಬರಬೇಕು ಅಂದ್ರೆ ಒಂದೇ ಒಂದು ಮಾರ್ಗ, ಅದು ವಿದ್ಯಾಭ್ಯಾಸ ಮಾತ್ರ. ಆದ್ರಿಂದ ಇವತ್ತು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರಕೃತಿ ಯಾವ ರೀತಿ ಇರಬೇಕು, ಗಿಡ ಮರಗಳನ್ನ ಯಾವ ರೀತಿ ನಾವು ಬೆಳೆಸ್ಬೇಕು, ಯಾಕೆ ಬೆಳೆಸ್ಬೇಕು, ವಿದ್ಯುತ್ ಯಾವ ರೀತಿ ಸಂಪರ್ಕ ಆಗುತ್ತೆ, ಸೂರ್ಯನ ಕಿರಣಗಳು ಯಾವ್ದ್ರ ಮೇಲೆ ಬಿದ್ದು ನಮ್ಮ ವಿದ್ಯುತ್ತನ್ನ ಸರಬರಾಜು ಆಗುತ್ತೆ, ನೀರನ್ನ ಯಾಕೆ ಉಳಿಸ್ಬೇಕು, ನೀರನ್ನ ಮಿತವಾಗಿ ಬಳಸಬೇಕು ಅನ್ನೋ ಒಂದು ಎಕ್ಸಿಬಿಷನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಿಮ್ಮ ನೆಚ್ಚಿನ ಒಂದು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ನಮ್ಮ ಚಂದ್ರಶೇಖರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಮಕ್ಕಳ ಒಂದು ನೋಡ್ತಿದ್ರೆ ತುಂಬಾ ವಿದ್ಯಾಭ್ಯಾಸವನ್ನ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಒಂದು ಪ್ರೀತಿಯಿಂದ, ತುಂಬಾ ಹತ್ತಿರದಿಂದ ಮಕ್ಕಳನ್ನ ತಗೊಂಡು ಒಂದು ಬೆಳೆಸ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಎಲ್ಲವೂ ಕೂಡ ಮಕ್ಕಳು ತಿಳ್ಕೋಬೇಕು, ವಿದ್ಯಾಭ್ಯಾಸ ಚೆನ್ನಾಗಿ ಪಡಿಬೇಕು. ನಮ್ಮ ಒಂದು ತಂದೆ ತಾಯಂದ್ರು ಕೂಲಿ ಮಾಡಿ ಒಂದು ಶಾಲೆಗೆ ಕಳಿಸ್ತಿರ್ತಾರೆ. ಆ ಒಂದು ಮಕ್ಕಳು ತಂದೆ ತಾಯಿಯನ್ನ ಹೆಸರು ಉಳಿಸೋದ್ರ ಜೊತೆಗೆ, ಶಾಲೆಯ ಹೆಸರನ್ನ ಉಳಿಸೋ ಜೊತೆಗೆ, ಒಂದು ಅದರ ತಕ್ಕದ ಮಟ್ಟಿಗೆ ಮಕ್ಕಳು ಎಷ್ಟು ಚೆನ್ನಾಗಿ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಬರ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಸತ್ಯ. ನಮ್ಮ ಜ್ಞಾನವಾಹಿನಿ ಯಾಕೆ ನಾನು ಪದೇ ಪದೇ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ಅಂತ ಹೇಳ್ತಾ ಬರ್ತಾ ಇದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಎಕ್ಸಿಬಿಷನ್ ಮಕ್ಕಳು ಒಂದೊಂದು ಅವರ ಮನಸ್ಸು ಹೆಂಗಿದೆ ಅಂದ್ರೆ ತುಂಬಾ ವೇಗವಾಗಿ ಒಂದು ಮುಂದಿನ ಒಂದು ಪೀಳಿಗೆಗೆ ನಾವು ಏನಾದ್ರು ಒಂದು ಸಂದೇಶ ಕೊಡಬೇಕು ವಿದ್ಯಾಭ್ಯಾಸದ ಜೊತೆಗೆ ಅಂದ್ಕೊಂಡು ಮಕ್ಕಳು ಮಾಡ್ತಿದಾರಲ್ಲ ಎಕ್ಸಿಬಿಷನ್ ಅಲ್ಲಿ, ನಂಗೆ ತುಂಬಾ ಖುಷಿ ಆಯ್ತು. ಈ ಒಂದು ವಿಚಾರದಲ್ಲಿ ಈ ಒಂದು ಮಕ್ಕಳಿಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಆವಾಗ ತಾನೇ ಹೇಳಿದೆ ನಾವೆಲ್ಲರೂ ಕೂಡ ಬಡ ಕುಟುಂಬಗಳಿಂದ ನಾವು ಮುಂದೆ ಸಾಗಿ ಬರ್ತಿದೀವಿ. ನಮ್ಮ ತಂದೆ ತಾಯಂದ್ರು ಕೂಲಿ ಮಾಡಿ ನಮ್ಮನ್ನೆಲ್ಲರೂ ಕೂಡ ಸಾಕ್ತಾ ಬರ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಬಡತನದಿಂದ ನಾವು ಹೊರ ಬರಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ. ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡೆದು ನಮ್ಮ ಒಂದು ಮುಂದಿನ ಪೀಳಿಗೆಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಕಳ್ಸ್ಕೊಡ್ಬೇಕಾಗಿರೋದು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ತಮಗೆಲ್ರಿಗೂ ಕೂಡ ಏನ್ ಎಕ್ಸಿಬಿಷನ್ ಒಂದು ವಿಧವಾದ ಒಂದು ಮಾಡಿದ್ದಾರೆ, ಮಕ್ಕಳೆಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ತುಂಬಾ ನೋಡಿ ನನ್ನ ಸಂತೋಷ ಆಯ್ತು. ನಾನು ಮೊದಲನೇದಾಗಿ ನಮ್ಮ ಜ್ಞಾನವಾಹಿನಿ ಪ್ರಾಂಶುಪಾಲರು ಚಂದ್ರಶೇಖರ್ ಸರ್ ಅವ್ರಿಗೆ ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಹೃತ್ಪೂರ್ವಕ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಇಂಥ ಒಂದು ಕಾರ್ಯಕ್ರಮಗಳು ಶಾಲೆಯಲ್ಲಿ ಮಾಡ್ತಿರೋದ್ರಿಂದ ಒಂದು ಮಕ್ಕಳು ಮುಂದಿನ ಪೀಳಿಗೆಗೆ ಒಂದು ಪ್ರಜೆಗಳಾಗಿ ಉಳಿತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನ್ ಇವತ್ತೆಲ್ಲ ಎಕ್ಸಿಬಿಷನ್ ಅಲ್ಲಿ ಭಾಗಿಯಾಗಿದೆ ತಮ್ಮೆಲ್ಲ ವಿಧವಾದ ಒಂದು ಮನಸ್ಸನ್ನ ವೇಗದಲ್ಲಿ ತೋರಿಸಿದಿರೆ, ಇದೇ ರೀತಿ ಮುಂದೆ ಸಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಮತ್ತೆ ಕುಡುಮಲೆ ಗಣಪತಿ ಆಶೀರ್ವಾದ ತಮಗೆಲ್ಲರೂ ಕೂಡ ಹೆಸರೇ ಇಕ್ಕಿದ್ದಾರೆ ಜ್ಞಾನವಾಹಿನಿ ಅಂದ್ಬಿಟ್ಟು. ಜ್ಞಾನದ ದೇವಗುಲಕ್ಕೆ ನಾವು ಈ ಭಾಗದಲ್ಲಿ ಈ ಒಂದು ಶಾಲೆಯಲ್ಲಿ ಪಾಠವನ್ನ ಕಲಿತಿದ್ದಾರೆ. ಅಚ್ಚುಕಟ್ಟಾಗಿ ಹೇಳ್ಕೊಡ್ತಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಚಂದ್ರಶೇಖರ್ ಸರ್ ಅವರಿಗೆ, ಎಲ್ಲಾ ಒಂದು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.